ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಟ್ರಂಪ್ಗೆ ಅಮೆರಿಕಾಗೆ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಟ್ಟ ಮೋದಿ. ನಿನ್ನೆ ಅಷ್ಟೇ ಏನೇನು ಬೆಳವಣಿಗೆ ಆಗಿದೆ ಅಂತ ನೋಡಿದ್ದೀವಿ. ನಮ್ಮ ದೇಶದ ವಿಚಾರದಲ್ಲಿ ತಲೆ ಆಡಿಸಿದ್ದಾರೆ ಟ್ರಂಪ್. ಅಷ್ಟೇ ಅಲ್ಲ, ನಾನು ಭಾರತವನ್ನು ಹೆದರಿಸಿದ್ದೀನಿ, ನಾನು ವ್ಯಾಪಾರ ಮಾಡಲ್ಲ ಅಂತ ಹೆದರಿಸಿದ್ದೀನಿ ಅನ್ನುವಂಥ ಧಮಕಿ ಹಾಕೋ ದಾಟಿಯಲ್ಲಿ ಮಾತಾಡಿರೋದು. ಮೋದಿ ಸ್ಪೀಚ್ ಅನೌನ್ಸ್ ಆಗ್ತಿದ್ದ ಹಾಗೆ ಮೋದಿಗಿಂತ ಮುಂಚೆ ಬಂದು ಮಾತಾಡಿರೋದು ಮತ್ತು ಈ ಯುದ್ಧ ನಿಲ್ಲಿಸೋ ವಿಚಾರದಲ್ಲಿ, ಕದನ ವಿರಾಮದ ವಿಚಾರದಲ್ಲಿ ನಾನೇ ಮಾಡಿದ್ದು ಅಂತ ಕ್ರೆಡಿಟ್ ತಗೊಂಡಿರೋದೆಲ್ಲ ನೋಡಿದ್ವಿ. ಅಮೆರಿಕವನ್ನು ಭಾರತವನ್ನು ಒಂದೇ ತಕಡಿಯಲ್ಲಿ ತೂಗಿ ಎರಡು ಬಲಿಷ್ಠ ರಾಷ್ಟ್ರಗಳು, ಅಣ್ವಸ್ತ್ರ ರಾಷ್ಟ್ರಗಳು, ನಿಲ್ಲಿಸಿದ್ದೀನಿ, ಅಮಾಯಕರ ಜೀವ ಉಳಿಸಿದ್ದೀನಿ ಅಂತೆಲ್ಲ ಹೇಳಿ ಪಾಕಿಸ್ತಾನಕ್ಕೆ ಭಾರತವನ್ನು ಕಂಪೇರ್ ಮಾಡಿದ ಟ್ರಂಪ್ ಉದ್ದಟತನ ಎಲ್ಲ ಗಮನಿಸಿದ್ದೀವಿ. ಈಗ ಟ್ರೇಡ್ ವಿಚಾರ ತೆಗೆದ್ರಲ್ವ ಅವರು, ಟ್ರೇಡ್ ಅಸ್ತ್ರದ ಮೂಲಕವೇ ತಿರುಗೇಟು ಕೊಟ್ಟ ಭಾರತ. ಈಗ ಭಾರತ ನೋಡಿ ಏನು ಮಾಡ್ತಾ ಇದೆ, ಅಮೆರಿಕದ 29 ಉತ್ಪನ್ನಗಳ ಮೇಲೆ ಸುಂಕ ಹೆಚ್ಚಳಕ್ಕೆ WTO ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿರೋದು. ಯಾಕಂದರೆ ಅಮೆರಿಕ WTO ನಿಯಮಗಳನ್ನು ಮೀರಿ ಎಲ್ಲ ದೇಶಗಳ ಮೇಲೆ ಟ್ಯಾರಿಫ್ ವಾರ್ ಸಾರಿದೆಯಲ್ಲ, ಅದಕ್ಕೆ ಪ್ರತೀಕಾರ ಅನ್ನುವಂತೆ. ನೀವೇನು ಪ್ರತೀಕಾರ ಹಾಕೋದು, ರಿಟಾಲಿಯೇಟರಿ ಟ್ಯಾರಿಫು ಮತ್ತೊಂದು ಅಂತ ಅವರು ತೆರಿಗೆಗೆ ಮುಂದಾದ್ರಲ್ಲ. ಈಗ ಭಾರತ ಅಮೆರಿಕದ 29 ಉತ್ಪನ್ನಗಳ ಮೇಲೆ ಸುಂಕ ಹೆಚ್ಚಿಸುವಂಥ ಸ್ಟೆಪ್ಪನ್ನು ತಗೊಳ್ತಿದೆ. ಭಾರತ ರಫ್ತು ಮಾಡ್ತಿರುವಂಥ ಉಕ್ಕಿನ ಮೇಲೆ 25%, ಅಲ್ಯೂಮಿನಿಯಂ ಮೇಲೆ 10% ಸುಂಕವನ್ನು ಅಮೆರಿಕ ವಿಧಿಸಿದೆ. ಇದು ವಿಶ್ವ ವ್ಯಾಪಾರ ಸಂಸ್ಥೆ ಅಂದರೆ WTO ಇದರ ನಿಯಮಗಳ ವಿರುದ್ಧವಾಗಿದೆ ಅನ್ನುವಂಥ ವಾದವನ್ನು ಮಂಡಿಸಿ ಈಗ WTO ಮೊರೆ ಹೋಗಿತ್ತು. ನಾವು ಕೂಡ ನಮಗೂ ಹಕ್ಕಿದೆ ಹಾಗಾದರೆ ತೆರಿಗೆ ವಿಧಿಸೋದಕ್ಕೆ ಅಂತ 29 ವಸ್ತುಗಳು, ಅಮೆರಿಕದ 29 ಉತ್ಪನ್ನಗಳ ಮೇಲೆ ಸುಂಕ ಹೆಚ್ಚಳಕ್ಕೆ ಸ್ಟೆಪ್ ಅನ್ನು ತಗೊಳ್ತಾ ಇದೆ. ಏನೇನು ಡೀಟೇಲ್ಸ್ ನೋಡೋಣ. ನೋಡಿ, ವಿಶ್ವ ವ್ಯಾಪಾರ ಸಂಸ್ಥೆ WTO ಅಡಿಯಲ್ಲಿ ಅಮೆರಿಕದಿಂದ ಬರುವ 29 ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸೋದಕ್ಕೆ ಭಾರತ ಈಗ ಪ್ರಸ್ತಾವವನ್ನು ಇಟ್ಟಿದ್ದು ಸುಮಾರು ಎಲ್ಲ ಪ್ರಮುಖವಾದದ್ದಾಗಿದೆ, ಅಮೆರಿಕಕ್ಕೆ ಮಹತ್ವವಾಗಿದ್ದಾಗಿದೆ. ಸೇಬು, ಬಾದಾಮಿ, ಪೇರಳೆ, ಘನೀಕರಣ ಸಂಬಂಧಪಟ್ಟ ಉತ್ಪನ್ನಗಳು, ಬೋರಿಕ್ ಆಮ್ಲ, ಕಬ್ಬಿಣ ಮತ್ತು ಉಕ್ಕು, ಅಲ್ಯೂಮಿನಿಯಂ, ಇದೆಲ್ಲದರ ಮೇಲೆ 29 ಉತ್ಪನ್ನಗಳು ಒಟ್ಟು. ಇದರ ಮೇಲೆ ಸದ್ಯ ಈಗ ಸುಂಕ ವಿಧಿಸೋದಕ್ಕೆ ಪ್ರಸ್ತಾವವನ್ನು ಇಟ್ಟಿರೋದು, ಆ ಹೆಜ್ಜೆಯನ್ನು ಇಡ್ತಿದೆ. ಅವರದ್ದೇ ದಾಟಿಯಲ್ಲಿ ಭಾರತ ಉತ್ತರ ಕೊಡ್ತಾ ಇದೆ. ಉಕ್ಕು, ಅಲ್ಯೂಮಿನಿಯಂ ಮೇಲೆ 25% ತೆರಿಗೆ ನಿರ್ಧಾರ ಇದೆಯಲ್ಲ, ಟ್ರಂಪ್ ನಿರ್ಧಾರದಿಂದ ಭಾರತ 8,750 ಕೋಟಿ ರಫ್ತು ಪರಿಣಾಮ ಬೀರುವಂಥ ಒಂದು ಆತಂಕ ಇತ್ತು. ಅತಂತ್ರ ಆಗ್ಬಿಡುತ್ತೆ ಈ ವಲಯ ಅನ್ನುವಂಥ ಒಂದು ಆತಂಕ ಇತ್ತು. ಟ್ರಂಪ್ ನಿರ್ಧಾರ ಜಪಾನ್, ಯುರೋಪ್, ಕೆನಡಾ, ಮೆಕ್ಸಿಕೋ ದೇಶಗಳ ಮೇಲೆ ಬಹಳ ದೊಡ್ಡ ಪರಿಣಾಮ ಇತ್ತು. ಭಾರತ ನೆಗೋಷಿಯೇಷನ್ನು ಮತ್ತು ಈ ಟ್ರೇಡ್ ಡೀಲ್ ಮೂಲಕ ಒಂದು ಒಳ್ಳೆಯ ಸಂಬಂಧವನ್ನು ಸಾಧಿಸುವ ಮತ್ತು ಒಳ್ಳೆ ಟಾರ್ಗೆಟನ್ನು ರೀಚ್ ಆಗಬೇಕು. 2030 ಅಮೆರಿಕ ಭಾರತ ಸೇರಿಕೊಂಡು ಒಂದೊಳ್ಳೆ ಟಾರ್ಗೆಟ್ ರೀಚ್ ಆಗಬೇಕು ಅನ್ನುವಂಥ ಗುರಿಯನ್ನು, $500 ಬಿಲಿಯನ್ ಹೆಚ್ಚಿಸ್ಕೊಳ್ಬೇಕು ವ್ಯಾಪಾರವನ್ನು ಪರಸ್ಪರ ಅನ್ನುವಂಥ ಗುರಿಯನ್ನೆಲ್ಲ ಹೊಂದಿತ್ತು. ತುಂಬ ಚೆನ್ನಾಗಿ ಅಮೆರಿಕ ಭಾರತ ಸಾಕ್ತಿತ್ತು. ಆದರೆ ಇದು ಚೀನಾ ಕೈವಾಡವೋ ಅಥವಾ ಅಮೆರಿಕದ್ದೇ ಕೈವಾಡ ಭಾರತ ಬೆಳಿಬಾರ್ದು ಅನ್ನೋದು ಇರಬಹುದು. ಕಾಣಿಸ್ತಾ ಇದೆ ನಮಗೇನೇನಾಗ್ತಿದೆ ಅಂತ. ಈ ಯುದ್ಧದ ಮೂಲ ಮೋದಿ ಅಥವಾ ಭಾರತ ಟಾರ್ಗೆಟ್, ಮೋದಿ ನಾಯಕತ್ವ ಅತಂತ್ರವಾಗಬೇಕು, ಭಾರತ ಸದೃಢವಾಗಿ ಮುಂದುವರಿಬಾರ್ದು ಅನ್ನುವಂಥ ಟಾರ್ಗೆಟ್ ಪಹಲ್ಗಾಮ್ ದಾಳಿಯ ಹಿಂದಿತ್ತು. ಅಲ್ಲಿ ಉಗ್ರರು ಬರೀ ಜನರನ್ನು ಹೊಡೆದಾಕೋಕೆ ಬಂದಿರಲಿಲ್ಲ, ಭಾರತವನ್ನು ಹೊಡೆಯೋದಕ್ಕೆ ಬಂದಿದ್ರು ಅನ್ನೋದೆಲ್ಲ ಕ್ಲಿಯರ್ ಆಗ್ತಿದೆಯಲ್ಲ. ಈ ಹೊತ್ತಲ್ಲಿ ಭಾರತ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡ್ತಾ ಇದೆ. ಈಗ ನಮಗೆ ಬಹಳ ದೊಡ್ಡ ನಷ್ಟ ಆಗ್ತಿತ್ತು. ನೀವು ಇಷ್ಟು ದೊಡ್ಡ ಮೊತ್ತವನ್ನು ಹಾಕಿಬಿಟ್ರೆ ಅವರದ್ದೇ ಆದ ಕಾರಣ ಕೊಡ್ತಿದ್ದಾರೆ. ಅಮೆರಿಕ ಹೇಳುತ್ತೆ ತಮ್ಮ ಭದ್ರತೆ, ರಕ್ಷಣಾ ವ್ಯವಸ್ಥೆ, ಅದು ಇದು, ಅದಕ್ಕೆಲ್ಲ ಹಿತದೃಷ್ಟಿಯಿಂದ ಈ ತೆರಿಗೆ ಅನಿವಾರ್ಯ ಅಂತ. ಸರಿ, ನಿಮಗೆ ಅನಿವಾರ್ಯ, ಹಾಗಾಗಿ ನಮಗೂ ಅನಿವಾರ್ಯ. ಇದರ ಪರಸ್ಪರ ನಾವು ಸಮತೋಲವನ್ನು ಕಾಪಾಡ್ಕೊಳ್ಬೇಕಂದ್ರೆ WTO ನಿಯಮಗಳ ಪ್ರಕಾರ ನೀವು ನಡ್ಕೊಳ್ತಿಲ್ಲ ಅಂದಮೇಲೆ ನಾವ್ಯಾಕೆ ನಡ್ಕೊಳ್ಬೇಕು? ಭಾರತ 30 ದಿನಗಳ ನಂತರ ಈ ಸುಂಕವನ್ನು ವಿಧಿಸಬಹುದು, ಅಗತ್ಯವಿದ್ರೆ ಈ ಉತ್ಪನ್ನಗಳ ಪಟ್ಟಿಯನ್ನು ಅಥವಾ ಸುಂಕ ದರಗಳನ್ನು ಬದಲಾಯಿಸ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ WTOಗೆ ತನ್ನ ನಿರ್ಧಾರವನ್ನು ತಿಳಿಸಿದೆ. ಈ ಸುಂಕ ವಿಧಿಸೋ ಮೊದಲು WTOಗೆ ತಿಳಿಸಿದ ಕಾರಣ ಅಥವಾ ಭಾರತದೊಂದಿಗೆ ಚರ್ಚಿಸದ ಕಾರಣ ಅಮೆರಿಕ WTO ನಿಯಮಗಳನ್ನೆಲ್ಲ ಪಾಲಿಸಿಲ್ಲ ಅಂತ ಭಾರತ ವಾದ ಮಾಡಿದೆ. ಸರಿ, ಅವರು ಏನು ನಿಯಮಗಳನ್ನು ಪಾಲಿಸಿ ಈ ರೀತಿ ಟ್ಯಾರಿಫ್ ಹಾಕಿದ್ದಾರೆ? ಇದು ಸಾಧ್ಯವೇ ಇಲ್ಲ. $7.6 ಬಿಲಿಯನ್ ಮೌಲ್ಯದ ಆಮದು ಮೇಲೆ ಇದು ಪರಿಣಾಮ ಆಗುತ್ತೆ. ಒಂದು ದೇಶದಲ್ಲಿ ಇದು ವ್ಯತ್ಯಯವನ್ನು ಉಂಟು ಮಾಡುತ್ತೆ. ಸೊ ನಮಗೂ ಹಕ್ಕಿದೆ, ನಮಗದೇ ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ 29 ವಸ್ತುಗಳ ಮೇಲೆ ಈಗ ಈ ರೀತಿ ಪ್ರತಿ ತೆರಿಗೆಯನ್ನು ವಿಧಿಸೋದಕ್ಕೆ ಭಾರತ ದೊಡ್ಡ ಹೆಜ್ಜೆಯೊಂದನ್ನು ಇರಿಸಿದೆ. ಸೊ ನಾವು ಟ್ರೇಡ್ ಮೂಲಕ ಭಾರತವನ್ನು ಶೇಕ್ ಮಾಡ್ತೀವಿ ಅಂತ ಅಮೆರಿಕ ಗುಡುಕ್ತಾ ಇದ್ರೆ, ಅಮೆರಿಕದಷ್ಟು ನಾವಿನ್ನೂ ಮುಂದುವರೆದ ದೇಶ ಅಲ್ಲ. ಅವ್ರು ನಂಬರ್ 1 ಟಾಪ್ 1ನಲ್ಲಿರುವಂಥ ದೇಶ. ನಾವು ಟಾಪ್ 3ಗೆ ಬರುವಂಥ ಎಲ್ಲ ಸಮಯ ಹತ್ತಿರ ಬರ್ತಿದೆ. ಆದರೆ ಅಮೆರಿಕಕ್ಕೆ ಸೆಡ್ ಹೊಡೆಯುವಷ್ಟು ಇನ್ನೂ ನಮ್ಮ ಆರ್ಥಿಕತೆ ಸ್ಟ್ರಾಂಗ್ ಆಗಿಲ್ಲ. ಹಾಗೂ ಕೂಡ ಮೋದಿ ನಿನ್ನೆ ಒಂದೇ ಮಾತು ಹೇಳಿದ್ದು, ಟ್ರೇಡ್ ಮತ್ತು ಟೆರರಿಸಮ್, ಟ್ರೇಡ್
ಟಾಕ್ ಟೆರರಿಸಮ್ ಅಂದರೆ ಭಯೋತ್ಪಾದಕತೆ ಜೊತೆಗೇನೆ ಮಾತುಕತೆ ಮತ್ತು ವ್ಯಾಪಾರ ವ್ಯವಹಾರ ವಾಣಿಜ್ಯ ಸಂಬಂಧ ಇದೆಲ್ಲ ಸಾಧ್ಯ ಇಲ್ಲ. ಎರಡನ್ನೂ ಒಟ್ಟೊಟ್ಟಿಗೆ ನೋಡೋಕ್ಕಾಗಲ್ಲ ನಾವು. ಟ್ರೇಡ್ ಮತ್ತು ಟೆರರಿಸಮ್ ಅನ್ನುವಂಥ ಬಿಗ್ ಕೌಂಟರನ್ನು ಟ್ರಂಪ್ಗೆ ಕೊಟ್ಟಂಗಾಯ್ತು. भारत का मत एकदम स्पष्ट है। टेरर और टॉक एक साथ नहीं हो सकते। टेरर और ट्रेड एक साथ नहीं चल सकते और पानी और खून भी एक साथ नहीं बह सकता। ಟ್ರಂಪ್ ಹೆಸರು ಹೇಳಲಿಲ್ಲ ಮೋದಿ. ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇಡೀ ಭಾರತ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಪಾಕಿಸ್ತಾನ ಟ್ರಂಪ್ಗೆ ಧನ್ಯವಾದ ಹೇಳ್ತಿದೆ. ಭಾರತ ಇದ್ರ ಬಗ್ಗೆ ಖಂಡಿತವಾಗಿಯೂ ಇದು ಸುಳ್ಳು. ಟ್ರೇಡ್ ವಿಚಾರವನ್ನು JD ವ್ಯಾನ್ಸ್ ಕಾಲ್ ಮಾಡಿದಾಗ ಮಾತಾಡಿಲ್ಲ. ಇದ್ರ ಬಗ್ಗೆ ಅಮೆರಿಕ ನಮ್ಮ ಮಧ್ಯಸ್ಥಿಕೆ ವಹಿಸಲೂ ಇಲ್ಲ. ಜಸ್ಟ್ ಕೇಳ್ಕೊಂಡಿದೆ, ನಿಲ್ಲಿಸಿ, ಒಳ್ಳೆಯದು, ಜಾಗತಿಕವಾಗಿ ನೀವು ಒಳ್ಳೆ ಜಾಗದಲ್ಲಿರೋರು ಅಂತ ಕೇಳ್ಕೊಂಡಿದ್ದು ಬಿಟ್ಟರೆ ಯಾರ ಮಧ್ಯಸ್ಥಿಕೆಯೂ ಇಲ್ಲ ಅಂತ ತಿರುಗೇಟ್ ಕೊಟ್ಟಿದೆ. ನಮ್ಮನ್ನೇ ಲೂಪಲ್ಲಿ ತಗೊಳ್ಳದೆ ಟ್ರಂಪ್ ಹೆಂಗೆ ಅನೌನ್ಸ್ ಮಾಡಿದ್ರು ಅಂತ ಕೌಂಟರ್ ಕೊಟ್ಟಿದೆ. ಅದರ ಮರುದಿನ ಆಗ್ತಿರುವಂತಹ ಬೆಳವಣಿಗೆ ನೋಡಿ. ಅಮೆರಿಕದ ಅತ್ಯಂತ ಪ್ರಮುಖ 29 ವಸ್ತುಗಳ ಮೇಲೆ ಈಗ ತೆರಿಗೆ ವಿಧಿಸೋದಕ್ಕೆ WTO ಮೊರೆ ಹೋಗಿರೋದು. ನೀವೇನು ಮಾಡ್ತೀರಾ? ನೀವು ನಮ್ಮನ್ನು ಟ್ರೇಡ್ ಮೂಲಕ ಶೇಕ್ ಮಾಡೋ ಪ್ರಯತ್ನ ಮಾಡ್ತಿದ್ರೆ ನೀವೇನು ಮಾಡ್ತೀರಿ? ನಾವೇ ಮಾಡ್ತೀವಿ, ನಮ್ಮ ಸಂಬಂಧ ಹಾಳಾದರೂ ಪರವಾಗಿಲ್ಲ, ನಾವೇ ಸ್ಟೆಪ್ ತಗೊಳ್ತೀವಿ ಅಂತ ಭಾರತ ಮುಂದಾಗಿರೋದು. ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡ್ತಿರೋದು. ಸೊ ಮೋದಿ ಆಡಿದ್ದ ಅವತ್ತಿನ ಮಾತುಗಳು ವೈರಲ್ ಆದವು. ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ರೆ ನಾವು ಅಮೆರಿಕಕ್ಕೆ ಹೋಗಿ ಅಳ್ತಾ ಕೂತ್ಕೋಬೇಕಾ? ಪಾಕಿಸ್ತಾನಕ್ಕೆ ನುಗ್ಗಬೇಕು ಅಂತ. ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ದಕ್ಕೆ ಪಾಕಿಸ್ತಾನಕ್ಕೆ ನುಗ್ಗು ಹೊಡೆದಿದ್ದು ಆಯಿತು. ಅಮೇರಿಕ ತನ್ನ ಹತ್ರ ಬಂದು ಅಳಲಿ ಅಂತ ಎಕ್ಸ್ಪೆಕ್ಟ್ ಮಾಡಿ ಇಷ್ಟೆಲ್ಲ ಗೇಮ್ ಮಾಡ್ತು. ಆದರೆ ಅಮೇರಿಕಾಗೆ ಸರಿಯಾದ ಉತ್ತರವನ್ನು ಭಾರತ ಕೊಟ್ಟಿದೆ. ಮತ್ತು ಇದು ಇಲ್ಲಿಗೆ ಫೈನಲ್ ಅಲ್ಲ, ಇದು ಮೊದಲ ಹೆಜ್ಜೆ. ಮುಂದಿನ ದಿನಗಳಲ್ಲಿ ಅಮೇರಿಕಾಗೆ ಏನು ಕೊಡಬೇಕೋ ಕೊಡಲಾಗತ್ತೆ. ನಮ್ಮದು 100 ಕೋಟಿ ಜನಸಂಖ್ಯೆ ಇರುವಂಥ ರಾಷ್ಟ್ರ, ನಮ್ಮದೇ ಆದ ಕರೆನ್ಸಿಯನ್ನು ನಾವು ಡಾಲರ್ ಮೇಲೆ ಡಿಪೆಂಡ್ ಆಗಿ ಎಷ್ಟು ವರ್ಷ ಇರೋಕ್ಕೆ ಸಾಧ್ಯ ಅಂತ ಅವ್ರ ಕರೆನ್ಸಿಗೆ ಸೆಡ್ ಹೊಡೆಯೋದಕ್ಕೆ ರೂಪಾಯಿಯನ್ನು ರೆಡಿ ಮಾಡ್ತಿರೋದು ಟ್ರಂಪ್ ಅಥವಾ ಅಮೇರಿಕದ ಕೆಂಗಣ್ಣಿಗೆ ಗುರಿಯಾಗಿರೋದು. ನಾವು ರಷ್ಯಾದ ಜೊತೆ ಬಹಳ ಒಳ್ಳೆ ವ್ಯಾಪಾರ ವಹಿವಾಟು, ಅದರಲ್ಲೂ ಯುದ್ಧದ ಸಮಯದಲ್ಲಿ ಕಚ್ಚಾ ತೈಲ ಖರೀದಿ ಮಾಡಿ ಕೊನೆಗೆ ನಾವು ಉತ್ಪನ್ನಗಳನ್ನ ಎಕ್ಸ್ಪೋರ್ಟ್ ಮಾಡಿದ್ವಿ ಪಾಶ್ಚಿಮಾತ್ಯ ದೇಶಗಳಿಗೆ. ಆ ಎಕ್ಸ್ಪೋರ್ಟಲ್ಲಿ ನಾವು ಟಾಪಲ್ಲಿ ಬಂದ್ವಿ ಅನ್ನೋದು ಕೂಡ ಅತ್ಯಂತ ಮಹತ್ವದ್ದು. ನಾವು ಬೇರೆ ಕಡೆಯಿಂದ ಕ್ರೂಡ್ ಆಯಿಲ್ ತೊಗೊಂಡು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಜಗತ್ತಿನ ಇನ್ಫ್ಲೇಷನನ್ನು ನಾವು ಕಂಟ್ರೋಲ್ ಮಾಡ್ತೀವಿ. ಫ್ಯೂಯಲ್ ಇನ್ಫ್ಲೇಷನನ್ನು ಅಂದರೆ ಭಾರತ ಎಷ್ಟು ಸ್ಟ್ರಾಂಗ್ ಆಗ್ತಿದೆ ಅನ್ನೋದನ್ನು ಜಗತ್ತು ಕಣ್ಣರಳಿಸಿ ನೋಡ್ತು. ಎಂತೆಂಥ ನಿರ್ಧಾರಗಳನ್ನು ತಗೊಳ್ತು ಭಾರತ ಅನ್ನೋದನ್ನು ಕಣ್ಣರಳಿಸಿ ನೋಡ್ತು ಅಮೇರಿಕ. ಹಾಗಾಗಿ ಈ ಪೆಟ್ಟು ಕೊಡುವ ಪ್ರಯತ್ನ ಆಯಿತು. ಆದರೆ ಅಮೇರಿಕ ಜೊತೆ ಟ್ರೇಡ್ ಮೂಲಕವೇ ಈಗ ನಿಮಗೆ ಗುದ್ದುತ್ತೀವಿ ಅಂತ ನಿಂತಿದೆ ಭಾರತ. ಬಹುದೊಡ್ಡ ಸವಾಲನ್ನು ಎದುರಿಸಬೇಕಾಗಿದೆ. ಅಮೆರಿಕ ಜೊತೆಗೆ ಕುಸ್ತಿಗೆ ನಿಂತರೂ ಪರವಾಗಿಲ್ಲ ಅನ್ನೋ ಹೆಜ್ಜೆ ಇಡ್ತಿರೋ ಥರ ಕಾಣಿಸ್ತಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.